ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಸರ್, ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು. ಈ ಲಾಂಗ್ ಟರ್ಮ್ನ ನಾವು ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ. ಸರ್, ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು 50% ಅಲ್ಲೇ ಫೇಲ್ಯೂರ್ ಆಗ್ತಾರೆ. ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು CETಲಿ ರ್ಯಾಂಕ್ ಬರೋದು 100% ಗ್ಯಾರಂಟಿ ಆಗ್ತದೆ. ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಹೈಯೆಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ. ಸರ್, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರನೇ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು. ಪ್ರತಿ ಸರಿ ಪೇರೆಂಟ್ಸ್ ಹತ್ರ ಮಾತಾಡ್ಬೇಕಾದ್ರೆ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಫಸ್ಟ್ ಡೈಲಾಗ್ ಆಗಿರುತ್ತೆ. ಅಷ್ಟೊಂದು ಇನ್ಕ್ರೀಸ್ ಆಗಿದೆ 2 ವೀಕ್ಸ್ ಅಲ್ಲಿ. ಇವಾಗ ನಾವು ಹೆಣ್ಮಕ್ಳು ಹಾಸ್ಟೆಲ್ ಹತ್ರ ಇದೀವಿ. ಇದು ನಮ್ಮ ಹೆಣ್ಮಕ್ಳು ಹಾಸ್ಟೆಲ್. ಇದು 7 ಫ್ಲೋರ್ ಬಿಲ್ಡಿಂಗ್. ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ಲು ಒಂದು ಇದರಲ್ಲೇ ಇರುತ್ತೆ, ಒಂದೇ ಬಿಲ್ಡಿಂಗಲ್ಲೇ. ಇದರೊಳಗಡೆ ಡೈನಿಂಗ್ ಹಾಲು ಮತ್ತು ಅಕಾಮಿಡೇಷನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ನಾವು ರೂಮಲ್ಲಿ 4 ಜನ ಇರೋ ಥರ ನಾವು ಅರೇಂಜ್ ಮಾಡಿರ್ತೀವಿ. ಅವ್ರ ಕಬೋರ್ಡು ಕೂಡ ಅವ್ರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ. ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತಾ.
ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನವನ್ನು ರಾಜ್ಯಸತ್ತೆಯಿಂದ ಪ್ರಜಾಸತ್ತೆಗೆ ವಿಲೀನವಾದ ದಿನವನ್ನಾಗಿ ಆಚರಿಸಬೇಕು ಎಂದು ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆನಿಲಾ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆರಂಭದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಆಚರಣೆಯ ದಿನದಂದು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ವಿಮೋಚನಾ ಶಬ್ದವನ್ನ ಬಳಸುವ ಮೂಲಕ ಜನರ ಐಕ್ಯತೆಯನ್ನು ಕೋಮುವಾದಿ ನೆಲದಲ್ಲಿ ಒಡೆಯುವುದು ಮತ್ತು ಜನತೆಯ ನಡುವೆ ತಪ್ಪು ಹಾಗೂ ಸುಳ್ಳು ಇತಿಹಾಸವನ್ನ ಹರಡುವ ಉದ್ದೇಶದಿಂದ ವಿಮೋಚನಾ ದಿನವನ್ನಾಗಿ ಆಚರಿಸುತ್ತಿತ್ತು. ಆದರೆ ಅದನ್ನ ವಿಲೀನ ದಿನವನ್ನಾಗಿ ಆಚರಿಸಬೇಕು ಎಂದು ಕೆನಿಲಾ ಆಗ್ರಹಿಸಿದರು. ಈ ವಿಮೋಚನಾ ದಿನಾಚರಣೆಗೆ ಸಂಬಂಧಪಟ್ಟಂತಹ ಒಂದು ಸರಿಯಾದ ಚಾರಿತ್ರಿಕ ತಿಳುವಳಿಕೆಯನ್ನ ನಮ್ಮ ಜನರ ಮಧ್ಯದಲ್ಲಿ ತಗೊಂಡು ಹೋಗುವ ಬದಲಿಗೆ ಒಂದು ತಪ್ಪು ಚರಿತ್ರೆಯನ್ನ ಮತ್ತು ಸುಳ್ಳು ಅಭಿಪ್ರಾಯಗಳನ್ನ ಇಲ್ಲಿವರೆಗೂ ಸಹಿತ ತಗೊಂಡು ಬಂದಿದ್ದಾರೆ. ಸಿಪಿಐಎಂ ಪಕ್ಷ ಆಗ್ರಹ ಮಾಡ್ತೀವಿ, ಸೆಪ್ಟೆಂಬರ್ 17 ವಿಮೋಚನಾ ದಿನಾಚರಣೆ ಅಲ್ಲ, ಅದು ರಾಜಶಾಹಿಯಿಂದ ರಾಜಸತ್ತೆಯಿಂದ ಪ್ರಜಾಸತ್ತೆಗೆ ಬಂದಂಥ ಪ್ರಜಾಸತ್ತೆಯಲ್ಲಿ ವಿಲೀನವಾದಂಥ ರಾಜಸತ್ತೆಯಿಂದ ಪ್ರಜಾಸತ್ತೆಯಲ್ಲಿ ವಿಲೀನವಾದಂಥ ದಿನ. ಹಾಗಾಗಿ ಆ ದಿನವನ್ನ ನಾವು ಯಾವ ಕಾರಣಕ್ಕೂ ವಿಮೋಚನೆ ಅಂತ ಹೇಳಿಕ್ಕಾಗೋದಿಲ್ಲ. ಅದು ಪ್ರಜಾಸತ್ತೆ ದಿನ ಅಥವಾ ವಿಲೀನೀಕರಣದ ದಿನ, ಪ್ರಜಾಸತ್ತೆಯ ದಿನ ಅಥವಾ ವಿಲೀನೀಕರಣದ ದಿನ. ಸೊ ಯಾಕಿದು ಅಂತ ಕೇಳಿದ್ರೆ, ಆ ವಿಮೋಚನೆಗೂ ಇದಕ್ಕೂ ಏನಂತದ್ದು ಅಂತ ಕೇಳಿದ್ರೆ, ಈ ವಿಮೋಚನೆಯ ದಿನ ಅಂತ ಹೆಸರಿಟ್ಕೊಂಡೆ ಹಿಂದಿನ ಬಿಜೆಪಿ ಸರ್ಕಾರ ಕೋಮು ಭಾವನೆಯನ್ನ ಉದ್ರೇಕೀಕರಣಗೊಳಿಸ್ಲಿಕ್ಕೆ ಇದನ್ನ ಬಳಸ್ಕೊಂಡು ಅವರೇ ಆಕ್ಚುಲಿ ಇದು ಆರಂಭ ಮಾಡಿದ್ದು. ಆರಂಭ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಮುಸ್ಲಿಂ ವರ್ಸಸ್ ಮುಸ್ಲಿಂ ಅಂತ, ಈಗೇನು ಹಿಂದೂ ಮಾರ್ಗ ಹಿಂದೂ ಅಂತ ಏನ್ ಹೇಳ್ತೀವಿ, ಆ ಜನರ ವಿರುದ್ಧ ಮುಸ್ಲಿಂ ಜನರನ್ನ ಎತ್ತಿ ಕಟ್ಟುವಂತ ಅಥವಾ ರಜಾಕಾರ್ ಚಳವಳಿ ಅಂತನ್ನೋದನ್ನ ಮುಸ್ಲಿಂದವರು ಹಿಂದೂಗಳ ಮೇಲೆ ಮಾಡಿದಂತ ಬಹಳ ದೊಡ್ಡ ದಾಳಿ, ದೌರ್ಜನ್ಯ, ಕೊಲೆ ಅಂತನ್ನೋದನ್ನ ಇಟ್ಕೊಂಡು ಅದರ ನೆನಪಿನ ಸಲುವಾಗಿ ನಿಮಗೆ ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಬೀದರ್ನ ಬಸವ ಕಲ್ಯಾಣ ನನ್ನ ತಾಲೂಕಲ್ಲಿ ಆಕ್ಚುಲಿ ಬಸವ ಕಲ್ಯಾಣ ಗೋಲ್ಟಾದೊಳಗ ಅಮಿತ್ ಶಾ ಅವರು ಗೃಹ ಮಂತ್ರಿ ಇದ್ದಾಗ ಅಲ್ಲೊಂದು ರಜಾಕಾರರ ಕಥೆಯನ್ನ ಹೇಳುವಂಥದ್ದೇ ಒಂದು. ಬಾಕಿ ವೇತನ ಪಾವತಿಸಲು ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆಯಲು ಸಮಯಕ್ಕೆ ಸರಿಯಾಗಿ ವೇತನ ಪಾವತಿಸಲಾರದ ಶಾರ್ಪ್ ಏಜೆನ್ಸಿ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾ ಸಮಿತಿ ವತಿಯಿಂದ ಕಲಬುರಗಿಯಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ನಗರದ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಧರಣಿ ನಡೆಸಿದ ಧರಣಿ ನಿರತರು ಕಲಬುರಗಿ ಜಿಲ್ಲೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕ್ರೈಸ್ತ ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಪಾವತಿಸದೇ ಇರುವುದರಿಂದ ನೌಕರರು ಅತ್ಯಂತ ಸಂಕಷ್ಟದಲ್ಲಿ ಒದ್ದಾಡುತ್ತಿದ್ದಾರೆ. ಅಲ್ಲದೆ ಸಿಬ್ಬಂದಿ ಕಡಿತ ಮಾಡುತ್ತಿರುವುದರಿಂದ ಕೆಲಸದ ಹೊರೆ ಹೆಚ್ಚಾಗಿ ಅನಾರೋಗ್ಯದಿಂದ ನೌಕರರು ಬಳಲುವಂತಾಗಿದೆ. ಅಲ್ಲದೆ ಕ್ರೈಸ್ತ ವಸತಿ ನಿಲಯಗಳ ವೇತನಕ್ಕಾಗಿ ಅನುದಾನವಿದ್ರೂ ಕೂಡ ಶಾರ್ಪ್ ಏಜೆನ್ಸಿ ನಿರ್ಲಕ್ಷ್ಯತನದಿಂದ ವೇತನ ಸರಿಯಾದ ಸಮಯಕ್ಕೆ ಪಾವತಿಸದೆ ನೌಕರರು ಗೋಳಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನೌಕರ ಸಂಘದ ಹೋರಾಟಕ್ಕೆ ಜಯವಾಗಲಿ. ಹಾಸ್ಟೆಲ್ನಲ್ಲಿ ದುಡಿಸಿಕೊಂಡು ವೇತನ ಪಾವತಿ ಮಾಡಿರುವಂತಹ ಅಧಿಕಾರಿಗಳು ಹೇಳಿದಿಕ್ಕಾರ. ಬಿಸಿಎಂ ಇಲಾಖೆಯಲ್ಲಿ 6 ತಿಂಗಳ ವೇತನ ಬಾಕಿ ಪಾವತಿ ಮಾಡಬೇಕು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಾಕಿ ವೇತನ ಪಾವತಿ ಮಾಡಬೇಕು. ಬೇಕು ಬೇಕು ಅಧಿಕಾರಿಗಳು ಹೇಳಿದಿಕ್ಕಾರ. ಹಾಸ್ಟೆಲ್ ನೌಕರ ಬಾಕಿ ವೇತನ ಪಾವತಿ ಮಾಡಬೇಕು. ಹಾಸ್ಟೆಲ್ ನೌಕರ ಬಾಕಿ ಪಾವತಿ ಮಾಡುವವರಿಗೆ ಬಿಡುವುದಿಲ್ಲ. ಹಾಸ್ಟೆಲ್ ನೌಕರ ಬಾಕಿ ವೇತನ ಪಾವತಿ ಮಾಡುವವರಿಗೆ ಬಿಡುವುದಿಲ್ಲ. ಹಾಸ್ಟೆಲ್ ನೌಕರಿಗೆ ಸೇವಾ ಭದ್ರತೆ ಕೊಡಬೇಕು. ಹಾಸ್ಟೆಲ್ ನೌಕರಿಗೆ ವಾರದ ರಜೆ ಕೊಡಬೇಕು. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ BCM ಇಲಾಖೆಯಲ್ಲಿ ಕಳೆದ 7-8 ತಿಂಗಳಿಂದ ಬಾಕಿ ವೇತನ ಪಾವತಿಯಾಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೂಡ 4-5 ತಿಂಗಳು ಬಾಕಿಯಾಗಿಲ್ಲ. ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲೂ ಕೂಡ 3 ತಿಂಗಳ ವೇತನ ಬಾಕಿಯಾಗಿಲ್ಲ. ಅಲ್ಲದೆ
ಕ್ರೈಸ್ಟ್ ವಸತಿ ನಿಲಯಗಳಿಗೆ ಪ್ರತಿ ತಿಂಗಳು ಬಜೆಟ್ ಇರ್ತದೆ ಆ ವಸತಿ ನಿಲಯಗಳಿಗೆ. ಆದ್ರೂ ಕೂಡ ಇಲ್ಲಿವರೆಗೆ ಅವರಿಗೆ 2 ತಿಂಗಳು 3 ತಿಂಗಳು ವೇತನ ಪಾವತಿ ಮಾಡೋಕ್ಕಾಗಿಲ್ಲ. ಹೀಗಾಗಿ ವೇತನ ಇಲ್ಲ ಅಂದ್ರೆ ನೌಕರರು ಬದುಕೋದು ಭಾಳ ಕಷ್ಟ ಆಗ್ಯದ. ಸರ್ಕಾರ ದುಡಿಸ್ಕೋತದ, ವೇತನನೇ ಇಲ್ಲ. ವೇತನ ಕೇಳಿದ್ರೆ ಅಲ್ಲಿ ನಿಮ್ಮ ಏಜೆನ್ಸಿಗೆ ಕೇಳ್ರಿ ಅಂತಾರೆ, ಏಜೆನ್ಸಿಗೆ ಕೇಳಿದ್ರೆ ಬಜೆಟ್ ಇಲ್ಲ ಅಂತಾನೆ. ಹೀಗಾಗಿ ಕೂಡಲೇ ಸರ್ಕಾರ ಬಾಕಿ ವೇತನ ಪಾವತಿ ಮಾಡಬೇಕಂತೇಳಿ ಮೊನ್ನೆ ಬೆಂಗಳೂರಿನಲ್ಲಿ BCM ಇಲಾಖೆ ಎದುರು ಪ್ರತಿಭಟನೆ ಮಾಡಿದೆವು. ಆವಾಗ ಅಲ್ಲಿನ ಪೊಲೀಸರು ಬಂಧನ ಮಾಡಿದ್ರು ಎಲ್ಲರಿಗೆ. ಇಲ್ಲ ನಾವು ಅವ್ರು ಏನೂ ರಿಪ್ಲೈನೇ ಕೊಡಲಿಲ್ಲ. ಆ ನಂತರ ಬಂದು ಎಲ್ಲ ಬಂಧನ ಮಾಡಿ ಎಲ್ಲ ನಾವು ಅಲ್ಲೇ ಹೋಗಲ್ಲಂತ ಪೊಲೀಸ್ ಸ್ಟೇಷನ್ದಾಗ ಪಟ್ಟು ಹಿಡಿದು ಕುಂತಾಗ ಬೆಂಗಳೂರಿನಲ್ಲಿ ಈಗ 19ನೇ ತಾರೀಕು ಸಭೆ ಕರೆದಾರೆ ಕೂಡಲೇ ಅವ್ರು ವೇತನ ಪಾವತಿ ಮಾಡ್ಬೇಕಂತೇವು. ಅಲ್ಲದೆ ಸಿಬ್ಬಂದಿ ಸಮಾಜ ಕಲ್ಯಾಣ ಇಲಾಖೆ BCM ಇಲಾಖೆಯಲ್ಲಿ ಸಿಬ್ಬಂದಿ ಕಡಿತ ಮಾಡಿಬಿಟ್ರೆ 100ಕ್ಕೆ 5 ಜನ ಕೆಲಸ ಮಾಡೋದು 100ಕ್ಕೆ 4 ಜನ ಮಾಡಿದ್ದಾರೆ. ಅದಕ್ಕೆ ಆದೇಶನೂ ವಾಪಸ್ ತೊಗೋಬೇಕಂತ ಒತ್ತಾಯ ಮಾಡಿದೆವು. ಆಗಲೇ BCM ಇಲಾಖೆಯವರು ಒಪ್ಕೊಂಡಿದ್ದಾರೆ. ಈಗ ಸಭೆಯಲ್ಲಿ ಚರ್ಚೆ ಆಗ್ತದೆ ಅದ್ರ ಬಗ್ಗೆ ಆಗಬೇಕು. ಮತ್ತು ಮಕ್ಕಳ ಸಂಖ್ಯೆ ಈ ಹಿಂದೆ ಹಾಸ್ಟೆಲ್ ಹುಟ್ಟಿದಾಗಿನ ಹಿಡಿದು 150 ಮಕ್ಕಳಿದ್ದರೆ 3 ಜನ ಅಡುಗೆ ಸಿಬ್ಬಂದಿ ಇರ್ತಿತ್ತು. ಅದರಂತೆ 100 ಮಕ್ಕಳಿದ್ದರೆ 6 ಜನ ಇರ್ತಿರು. ಆದರೆ ಈಗ 100 ಮಕ್ಕಳಿದ್ದರೆ 4 ಜನ ಇರಬೇಕಮ್ಮ, ಆದೇಶ ವಾಪಸ್ ತೊಗೋಬೇಕಂತ ಈ ಒಂದು ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯನೂ ಮಾಡ್ತಾಯಿದ್ದೆವು. ಕೂಡಲೇ ಬಾಕಿ ವೇತನ ಪಾವತಿ ಮಾಡಬೇಕು. ಈಗ ಮುರಾರ್ಜಿ ಕಿತ್ತೂರಾಣಿ ಕ್ರೈಸ್ಟ್ ಅಡಿಯಲ್ಲಿ ಬರ್ತಕ್ಕಂಥ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ದೌರ್ಜನ್ಯ ದಿನ ಪೇಪರ್ನ ಉಂಟದ. ಅಲ್ಲಿ ಆ ಹಾಸ್ಟೆಲ ಈ ಹಾಸ್ಟೆಲ ಇದು ದಿನ ನಡೆದ. ಈಗಾಗಲೇ ಹಾವೇರಿಯಲ್ಲಿ ನಿನ್ನೆ ಆಗ್ಯದ, ಮೊನ್ನೆ ಬಾಲ್ಕಿಯಲ್ಲಿ ಆಗ್ಯದ. ಅಲ್ಲಿ ಮಾನ್ಯ ಸಚಿವರನ್ನು ಕೂಡ ಹೋಗಿ ಬಂದಾರೆ ಅಲ್ಲಿಗೆ. ಅದಕ್ಕೆ ನಾವು ಹೇಳೋದು ಇಷ್ಟೇ, ಈ ಲೈಂಗಿಕ ದೌರ್ಜನ್ಯ ಬಾಲಕಿಯರ ಮೇಲೆ ನಿರಂತರ ನಡೆದು ತಪ್ಪಿಸ್ಬೇಕಾದ್ರೆ ಅಲ್ಲಿ ಪ್ರಿನ್ಸಿಪಾಲ್, ವಾರ್ಡನ್ ಮತ್ತು ಯಾರು ದೈಹಿಕ ಶಿಕ್ಷಕ ಪಿ ಟಿ ಮಾಸ್ಟರ್ಗಳದು ಭಾಳಷ್ಟು ಕಡೆ ಇದು ಲೈಂಗಿಕ ದೌರ್ಜನ್ಯ ನಡೆದಿರ್ತದೆ. ಕೆಲವೊಂದು ಪ್ರಿನ್ಸಿಪಾಲ್, ವಾರ್ಡನ್. ಅದಕ್ಕಾಗಿ ಈ 3 ಹುದ್ದೆಗಳು ಪ್ರತಿ ಹಾಸ್ಟೆಲ್ನಲ್ಲೂ ಕೂಡ ಅವರು ಹೆಣ್ಮಕ್ಳೇ ಇರಲಿ, ಪ್ರಿನ್ಸಿಪಾಲ್ ಆಗಲಿ, ವಾರ್ಡನ್ ಆಗಲಿ ಮತ್ತು ದೈಹಿಕ ಶಿಕ್ಷಕ ಆಗಲಿ, ಹೆಣ್ಮಕ್ಳಿಗೆ ನೇಮಕಾತಿ ಮಾಡಿದ್ರೆ ಮಾತ್ರ ಈ ಲೈಂಗಿಕ ದೌರ್ಜನ್ಯ ತಪ್ಪಲಿಕ್ಕೆ ಸಾಧ್ಯ ಅದ. ಈ ವೇಳೆಯಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ, ನಾಗರಾಜ್ ಕಟ್ಟಿಮನಿ, ಕಾಶಿನಾಥ್ ಬಂಡೆ, ಪರಶುರಾಮ್ ಹಡಲಿಗಿ, ಬಾಬುರಾವ್ ಹೊಸಮನಿ, ನಾಗರತ್ನ, ನರಸಮ್ಮ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸೆಪ್ಟೆಂಬರ್ 15ರಂದು ಜರುಗಲಿರುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮದ ಪ್ರಯುಕ್ತ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರ ಜಿಲ್ಲೆಯವರೆಗೆ ನಿರ್ಮಾಣ ಮಾಡಲು ಉದ್ದೇಶಿಸಿರುವ 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ವಿಶ್ವ ದಾಖಲೆಯನ್ನು ಸೃಷ್ಟಿಸಲಿದೆ ಎಂದು DSS ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರ ನಿರ್ಣಯಿಸಿದ ಸ್ಥಳದಲ್ಲಿ ಸೆಪ್ಟೆಂಬರ್ 15ರಂದು ಬೆಳಗ್ಗೆ 8:30 ಬೆಳಗ್ಗೆ 10 ಗಂಟೆವರೆಗೆ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಜನರು ಪಾಲ್ಗೊಳ್ಳಲಿದ್ದಾರೆ. ಅದರಂತೆ ಕಲಬುರಗಿ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಸುಮಾರು 500 ಜನ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಇದರಲ್ಲಿ ಎಲ್ಲಾ ಸಂಘಟನೆಗಳು, ಸಂಸ್ಥೆಗಳು ಹಾಗೂ ಎಲ್ಲರೂ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ನಮ್ಮ ದೇಶದಲ್ಲಿ ಅತ್ಯಂತ ಮಜಬೂತಾಗಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಇಂಥ ಹೊತ್ತಿನಲ್ಲಿ ಸೆಪ್ಟೆಂಬರ್ 15 ಇದೇ ಸೆಪ್ಟೆಂಬರ್ 15ನೇ ತಾರೀಕಿಗೆ ಒಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸ್ತಕ್ಕಂಥ ಈ ಒಂದು ಹೊತ್ತಿನಲ್ಲಿ ಕರ್ನಾಟಕ ಸರ್ಕಾರ ಮಹಾ ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರಜಾಪ್ರಭುತ್ವಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷ ತರತಕ್ಕಂಥದ್ದು. ಅಂಥ ಪ್ರಜಾಪ್ರಭುತ್ವ ದಿನಣೆ ಪ್ರಯುಕ್ತವಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಪ್ರಾಮುಖ್ಯತೆಯನ್ನು ಜನರಿಗೆ ಪರಿಚಯಿಸಿಕೊಡುವ ಒಂದು ಉದ್ದೇಶದಿಂದ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇದು ಬೀದರ್ ಜಿಲ್ಲೆ ಬಸವ ಕಲ್ಯಾಣದಿಂದ ಚಾಮರಾಜನಗರವರೆಗೆ ಈ ಒಂದು ಜಿಲ್ಲೆವರೆಗೆ ಒಂದು ಮಾನವ ಸರಪಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ. ಇದು ಸುಮಾರು 2500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿ ಬಹುತೇಕವಾಗಿ ವಿಶ್ವ ದಾಖಲೆಯನ್ನು ಸೃಷ್ಟಿಸಲಿದೆ ಅಂತಕ್ಕಂಥ ನನ್ನ ಒಂದು ಕಲ್ಪನೆ. ಅಂಥದ್ರಲ್ಲಿ ಪ್ರಪಂಚದಲ್ಲಿ ಯಾವುದೇ ಇಂಥ ಮಾನವ ಸರಪಳಿ ಮಾಡಿದ ಉದಾಹರಣೆಗಳು ಭಾಳಷ್ಟು ಕಡಿಮೆ. ಹಾಗಾಗಿ ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರಜಾಪ್ರಭುತ್ವ ಉಳಿಗಾಗಿ ಪ್ರಜಾಪ್ರಭುತ್ವದ ಒಂದು ದಿನಾಚರಣೆ ಸಂದರ್ಭದಲ್ಲಿ ರಾಜ್ಯದಾದಂಥ ಒಂದು 25 ಲಕ್ಷ ಜನರನ್ನು ಬಹುತೇಕವಾಗಿ ಇದರಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ದೊಡ್ಡದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಸುಮಾರು 20,000 ಜನರಿಗಿಂತಲೂ ಹೆಚ್ಚಿಗೆ ಈ ಮಾನವ ಸರಪಳಿಯಲ್ಲಿ ನಾವು ಪಾಲ್ಗೊಳ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ
ಮತ್ತು ಇಡೀ ರಾಜ್ಯದಲ್ಲಿ ಒಂದೇ ಟೈಮಿಗೆ ಎಲ್ಲ ಕಡೆಯೂ ಕೂಡ 8:30-9 ಗಂಟೆಗೆ ಪ್ರಾರಂಭ ಆಗಿ 10 ಗಂಟೆಗೆ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲೂ ಕೂಡ ನಾವು ಏನು ಕಿನ್ನಿ ಸಡಕ್ಕಿದೆ ಅಲ್ಲಿಂದ ನಮ್ಮ ಜಿಲ್ಲಾ ಒಂದು ಪ್ರಾರಂಭ ಆಗ್ತಕ್ಕಂಥ ಮೊದಲನೇ ಹಳ್ಳಿ, ಆ ಹಳ್ಳಿಲಿಂದ ಲಾಸ್ಟ್ ಕೊನೆಗೆ ಏನಂತಂದರೆ ಅದು ದೇವಲಾ ನಾಯಕ್ ತಾಂಡ, ನಮ್ಮ ಕಲಬುರಗಿ ಜಿಲ್ಲಾ ವ್ಯಾಪ್ತಿಗೆ ಬರ್ತಕ್ಕಂಥ ಲಾಸ್ಟ್ ತಾಂಡವರೆಗೂ ಕೂಡ ಸುಮಾರು 28-29 ಹಳ್ಳಿಗಳಿಂದ ಒಂದು ರಿಂಗ್ ರೋಡ್ನಲ್ಲಿ ಮಾನವ ಸರಪಳಿಯಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ದಲಿತ ಸಂಘರ್ಷ ಸಮಿತಿ ಕಲಬುರಗಿಯಲ್ಲೂ ಕೂಡ ಸುಮಾರು ಒಂದು 500 ಜನ ನಾವು ಪಾಲ್ಗೊಳ್ತಕ್ಕಂಥ ನಿರೀಕ್ಷೆ ಇದೆ. ಚಿತ್ತಾಪುರ ತಾಲೂಕಿನಲ್ಲಿ ಕಳೆದ ಕೆಲ ದಿನಗಳಿಂದ ಸತತವಾಗಿ ಸುರಿಯುತ್ತಿರುವ ಮಳೆಗೆ ರೈತರು ಬೆಳೆದ ಉದ್ದಿನ ಬೆಳೆಯು ಕಟಾವು ಮಾಡಲು ಸಾಧ್ಯವಾಗದೇ ಇರುವುದರಿಂದ ಉದ್ದು ನೆನೆದು ಮೊಳಕೆ ಒಡೆಯುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕಾ ಅಧ್ಯಕ್ಷ ಮೌನೇಶ್ ಅಕರ್ದಾಳ್ಕರ್ ಮತ್ತು ರೈತರು ತಮ್ಮ ಅಳಲನ್ನು ತೋಡಿಕೊಂಡರು. ತಮ್ಮ 5 ಎಕರೆ ಜಮೀನಿನಲ್ಲಿ ಉದ್ದು ಬಿತ್ತನೆ ಮಾಡಿದ್ದೆ, ಬೆಳೆಯು ಉತ್ತಮವಾಗಿ ಬಂದಿದೆ. ಆದರೆ ಸತತವಾಗಿ ಬರುತ್ತಿರುವ ಮಳೆಯಿಂದ ಉದ್ದಿನ ರಾಶಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಮಳೆ ಬರುತ್ತಿರುವ ವಾತಾವರಣ ನೋಡಿದ್ರೆ ನಾವು ಬೆಳೆದಿರುವ ಬೆಳೆಯು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತದೆ. ಇದರಿಂದ ನಮಗೆ ದಿಕ್ಕು ತೋಚದಂತಾಗಿದೆ. ಇಷ್ಟೆಲ್ಲ ಬೆಳೆ ಹಾಳಾಗಿ ರೈತರು ಸಂಕಷ್ಟದಲ್ಲಿದ್ರೂ ಕೂಡ ಕಂದಾಯ ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ಬೆಳೆ ಹಾಳಾಗಿರುವ ಕುರಿತು ಸಮೀಕ್ಷೆ ಮಾಡುತ್ತಿಲ್ಲ ಎಂದು ಆರೋಪಿಸಿದ ರೈತರು, ನಾವು ಬೆಳೆದ ಬೆಳೆ ಹಾಳಾಗಿರುವುದಕ್ಕೆ ಸರ್ಕಾರವು ಎಕರೆಗೆ 25,000 ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ರೈತ ಸಂಘವು ತಾಲೂಕಾ ಆಡಳಿತದ ವಿರುದ್ಧ ಉಗ್ರ ಸ್ವರೂಪದ ಹೋರಾಟ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಎಲ್ಲರಿಗೂ ಸ್ವಾಗತಿಸುತ್ತಾ, ಇವತ್ತಿನ ದಿವಸ ರೈತನ ಪರಿಸ್ಥಿತಿ ಕಣ್ಣೀರಿನಲ್ಲಿ ಕೈ ತೊಳೆಯತಕ್ಕಂಥ ಪ್ರಸಂಗ ಬಂದೋಗಿದೆ. ಯಾಕಂದ್ರೆ ಸತತವಾಗಿ ಒಂದು 10-15 ದಿವಸ ಸತತವಾಗಿ ಮಳೆ ಬಂದು ರೈತ ಒಂದು ಬಿತ್ತನೆ ಮಾಡಿರ್ತಕ್ಕಂಥ ಉದ್ದ ಆಗಿರ್ಬೋದು, ಹೆಸರಾಗಿರ್ಬೋದು, ಕಟಾವಿಗೆ ಬಂದಿರತಕ್ಕಂಥ ಎಲ್ಲ ಬೆಳೆಗಳು ಇವತ್ತು ಮೊಳಕೆ ಒಡೆದು ಅವನು ಹಾಕಿರ್ತಕ್ಕಂಥ ಬಂಡವಾಳ ಆಗಿರ್ಬೋದು, ಅದಕ್ಕೆ ಖರ್ಚು ಮಾಡಿರ್ತಕ್ಕಂಥದ್ದಾಗಲಿ ಯಾವುದೂ ಕೂಡ ನಷ್ಟದಲ್ಲಿ ಮುಳುಗಿದ್ದಾನೆ. ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ಕಂದಾಯ ಇಲಾಖೆ ಆಗಿರ್ಬೋದು, ಕೃಷಿ ಅಧಿಕಾರಿ ಆಗಿರ್ಬೋದು ರೈತನ ಒಂದು ಸಂಕಷ್ಟ ನೋಡದೆ ಆಗ ಅದಕ್ಕೆ ಏನು ಪರಿಹಾರ ಕೊಡಬೇಕು ಅನ್ನತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ಇಲ್ಲಿವರೆಗೂ ಕೂಡ ಒಂದು ಕ್ಷೇತ್ರ ವೀಕ್ಷಣೆ ಮಾಡಿಲ್ಲ. ಇದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಒಂದು ಚುನಾವಣೆ ಬಂದಾಗ ರೈತರ ಜೊತೆ ನಾವಿದ್ದೀವಿ ಅನ್ನತಕ್ಕಂಥ ಒಂದು ಆಸೆ ಭಾವನೆ ಹೇಳ್ತಾರೆ. ಆದರೆ ಮತ ಪಡೆದುಕೊಂಡು ಆ ಕಡೆ ತಿರುಗಿದಾಗ ಒಂದು ರೈತರಿಗೆ ಒಂದು ಕಣ್ಣೆತ್ತಿ ಕೂಡ ನೋಡೋದಿಲ್ಲ. ಇಂಥ ಪರಿಸ್ಥಿತಿ ಬಂದಾಗ ರೈತನ ಜೊತೆ ನಿಲ್ಲದೆ ಕೇವಲ ಒಂದು ಆಡಂಬಿಕ ಮಾತುಗಳಿಗೆ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಇದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕಾಗಲಿ ಮತ್ತು ರಾಜ್ಯ ಸರ್ಕಾರಕ್ಕಾಗಿ ಒತ್ತಾಯ ಮಾಡ್ತಾ ಇದ್ದೀನಿ. ಇವತ್ತೇನು ಸುಮಾರು ಚಿತ್ತಾಪುರ ತಾಲೂಕಿನಾದ್ಯಂತ ಬಹಳಷ್ಟು ಹೆಸರು ಬೆಳೆ ಆಗಿರ್ಬೋದು, ಉದ್ದಿನ ಬೆಳೆ ಆಗಿರ್ಬೋದು, ಒಂದು ನಷ್ಟ ಅನುಭವಿಸಿರ್ತಕ್ಕಂಥ ರೈತರಿಗೆ ಒಂದು ಎಕರೆಗೆ ಒಂದು 25,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ನಾನು ಆಗ್ರಹಿಸುತ್ತೇನೆ. ಯಾಕಂದರೆ ನಮ್ಮ ವಿಶೇಷವಾಗಿ ನಮ್ಮ ಈ ಕ್ಷೇತ್ರದ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಮತ್ತು ಕಲಬುರಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ನಾನು ಒಂದು ವಿನಂತಿಸಿಕೊಳ್ಳುತ್ತೇನೆ. ತಾವು ಯಂಗ್ಸ್ಟಾರ್ ಇದ್ದೀರಿ, ಒಂದು ಭವಿಷ್ಯದ CM ಅಂತಲೇ ಒಂದು ಹೆಸರನ್ನು ಪಡೆದಿದ್ದೀರಿ. ತಾವು ಎಲ್ಲ ಕ್ಷೇತ್ರಗಳಲ್ಲಿ ಸುತ್ತಿ ಒಂದು ರೈತರನ್ನು ಕಣ್ಣೀರು ವರ್ಷದ ತಾವು ಕಾರ್ಯಕ್ಕೆ ಮುಂದಾಗಬೇಕು ಅಂತ ತಾವು ವಿಶೇಷವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ. ತಾವು ಕೂಡ ಈ ಒಂದು ನಮ್ಮ ಮನವಿಗೆ ಸ್ಪಂದಿಸಿ ರೈತರ ಜೊತೆ ನಿಲ್ಲುತ್ತಾರೆ ಅನ್ನತಕ್ಕಂಥ ಒಂದು ಆಸೆ ಭಾವನೆ ನಮ್ಮಲ್ಲಿದೆ. ಒಂದು ಬಿತ್ತನೆ ಹಿಡ್ಕೊಂಡು ಒಂದು ಕೀಟನಾಶಕ ಆಗಿರ್ಬೋದು, ಎಕರೆಗೆ ಒಂದು 50,000 ರೂಪಾಯಿ ಒಂದು ಖರ್ಚಾಗಿದೆ. ಸರ್ಕಾರ ಒಂದು ಎಕರೆಗೆ 25,000 ರೂಪಾಯಿ ನಮಗೆ ಘೋಷಣೆ ಮಾಡಬೇಕಂತ ನಾನು ಈ ಮೂಲಕ ಆಗ್ರಹಿಸುತ್ತೇನೆ. ನಮ್ಮ ಹೆಸರು ಮೌನೇಶ್ ಬಂಕಲಗ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷರು, ವಾಸುದೇವ ಮೇಟಿಬಣ. MD ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ತಾಲೂಕಾ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಸಂಘಟನಾ ಸಂಚಾಲಕರಾಗಿ ಸುಂದರ್ ರಟ್ಕಲ್, ಬಸವರಾಜ್ ವಜರ್ಗಾಂವ್, ಮಹಿಳಾ ಘಟಕದ ತಾಲೂಕಾ ಸಂಚಾಲಕಿಯಾಗಿ ರೈಮನ್ ಬೇಗಂ ಹಾಗೂ ಅನಸೂಯ ಕಲಚೇರ, ಸಂಘಟನಾ ಸಂಚಾಲಕಿಯಾಗಿ ಶಾಂತಮ್ಮ ನೂತನವಾಗಿ ಆಯ್ಕೆಯಾದರು. ಇನ್ನು ಈ ಸಭೆಯ ತಾಲೂಕಾ ಸಂಚಾಲಕರಾದ ಮಾರುತಿ ತೆಗಲ್ತಿಪ್ಪಿ ಮಾತನಾಡಿದರು. ಅವ್ರು ಬರೆದಂಥ ಸಂವಿಧಾನಗಳು ನಾವೆಲ್ಲ ಏನು ಅವ್ರ ಮುಂದೆ ಮಾಡ್ಬೇಕು, ಅವರ ಪರವಾಗಿ ಕೆಲಸ ಅಂತ ಹೇಳಿ ನಾನು ಭಾಳ ಇಷ್ಟ.
ನಾನು ಮುಂದೆ ಬರೋಂಥ ದಿನಗಳಲ್ಲಿ ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಬಂದೀನಿ ಇಷ್ಟೇ. ನೂತನವಾಗಿ ಆಯ್ಕೆ ಮಾಡಿದ್ದಕ್ಕೆ ಕಾಳಗಿ ಮಹಿಳಾ ಘಟಕ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಇನ್ನು ತುಂಬ ಹೃದಯ ಅವರಿಗೆ ಸ್ವಾಗತ ಬಯಸ್ತೇನೆ. ಹಾಗೂ ಎಲ್ಲರೂ ನಮ್ಮ ಅಂಬರೀಷ್ ಅಣ್ಣ ಮತ್ತು ಬಸವರಾಜ್ ಅಣ್ಣ, ನಮ್ಮ ವಿಜಯಕುಮಾರ್ ಸರ, ನಮ್ಮ ಸುಂದರ್ ಸರ, ನಮ್ಮ ಬಸವರಾಜು, ಲಕ್ಷ್ಮೀಕಾಂತ್ ಎಲ್ಲ ಎಲ್ಲರೂ ಒಂದು ಈ ಸಭೆಗೆ ಆಗಮಿಸಿದ್ರಲ್ಲ, ಇದು ನಮ್ಗೆ ಭಾಳ ಸಂತೋಷ ಆಗಿದೆ. ಅದೇ ಥರ ಈಗ ಮುಂದೆ ಏನದ ಇದೇ ಥರ ನಾವು ಯಾವ್ಯಾವ ಹೆಂಗೆ ಮಾಡ್ಬೇಕಂದ್ರೆ ಅದು ನಾವು ಇದೇ ಥರ ನಡೆಸ್ಕೋಬೇಕಂತ ನನ್ನೊಂದು ಅನಿಸಿಕೆ ಅದ. ಅದಕ್ಕಾಗಿ ಇದು ಇಲ್ಲಿಗೆ ನಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆ ಆಗಿರೋ ಕೆಲವೊಂದು ಸಮಸ್ಯೆ ಆಗಿದೆಯಲ್ಲ, ಅದಕ್ಕೆ ನಮ್ಮ ಅಂಬರೀಷ್ ಅಣ್ಣ ಅವ್ರು ಹೇಳಿದ್ರು, ಕಾಳಗಿ ತಾಲೂಕದಾಗ ಏನಪ್ಪ ಅಂದ್ರೆ ಅಣ್ಣ ನೀವು ಬೇರೆ ನಾವು ತಾಲೂಕದಾಗ ಏನಪ್ಪ ಅಂದ್ರೆ ಒಂದು ಬಾಡಿ ಮಾಡಮ್ಮಿ, ಒಂದು ಮಹಿಳಾ ಘಟಕ ಮಾಡಮ್ಮಿ, ಎಲ್ಲ ಒಂದು ರಚನೆ ಮಾಡಿದೆ ಅಂದ್ರೆ ಕೆಲವೊಂದು ಸಮಸ್ಯೆಗಳು ಅವ್ರು ಅದನ್ನು ನಾವು ಹೋದ್ರೂ ಭೀ ನಮ್ಗೆ ಇದು ಮಾಡಲಾಗ್ಯಾರ. ಅದಕ್ಕೆ ಇದು ನಾವು ಬಾಡಿ ಒಂದು ರಚನೆ ಮಾಡಿ ಒಂದು ಸಭೆ ಅದರಾಗಿ ನಾವು ವಿಚಾರ ಮಾಡಬೇಕಂತ ಅಂತೇಳಿ ಅವಾಗ ನಾವು ನಮ್ಮ ಕಾಶಿನಾಥ್ ಸರ್ ವಿಚಾರ ಮಾಡಿ ಹೇಳಿದೆವು. ಯಾಕಲಪ್ಪ ಇವತ್ತಿನ ಸೋಮವಾರ ಕರೆಯೋರಿಗೆ ಎಲ್ಲ ವಿಚಾರ ಮಾಡಬೇಕಂದ್ರೆ ಈಗ ಕೆಲವೊಂದು ಏನೇ ಒಂದು ಗ್ರಾಮದಲ್ಲಿ ಸಮಸ್ಯೆಗಳು ಅದು ಎಲ್ಲ ವಿಚಾರ ಮಾಡಿ ಏನೇ ಇದ್ರೂ ನಾವು ಯಾವುದೇ ಸಮಸ್ಯೆ ಇದ್ದರೂ ನಾವು ಬಗೆಹರಿಸಂಥ ಕೆಲಸ ನಾವು ಎಲ್ಲ ಸಮಿತಿಗೂ ಇದು ಮಾಡೋವಂತೆ 12 ವರ್ಷ ಮಾತಾಡೋಕ್ಕೆ ಜೈಗಿಂತೀವಿ. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಸಂಚಾಲಕರಾದ ಕಾಶಿನಾಥ ಶೆಳ್ಳಗಿ, ಅಂಬರೀಷ ಕಮಕನೂರ್, ನಾಗೇಂದ್ರ ಅಂಕಣ್, ಬಸವರಾಜ ಮೇಲ್ಕೆರಿ, ಚಿತ್ತಾಪುರ ತಾಲೂಕಾ ಮಹಿಳಾ ಸಂಚಾಲಕಿ ಪವಿತ್ರ, ಮಾರುತಿ ತೇಗಲತಿಪ್ಪಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಕಲಬುರಗಿ ನಗರದ ತಿಮ್ಮಾಪುರ ವೃತ್ತದಲ್ಲಿ HIV ಏಡ್ಸ್ ನಿಯಂತ್ರಣಕ್ಕಾಗಿ 5 ಕಿಲೋಮೀಟರ್ ಮ್ಯಾರಥಾನ್ ಓಟದ ಸ್ಪರ್ಧೆಗೆ ಚಾಲನೆ ನೀಡಲಾಯಿತು. ಕಲಬುರಗಿ ನಗರದ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಹಾಗೂ ತಡೆಗಟ್ಟುವ ಘಟಕ, ಜಿಲ್ಲಾ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಮತ್ತು NSS ಘಟಕ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಯುವಜನ ಉತ್ಸವ 2024ರ ಅಂಗವಾಗಿ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಓಟದ ಸ್ಪರ್ಧೆಯಲ್ಲಿ HIV ಏಡ್ಸ್ ನಿಯಂತ್ರಣಕ್ಕಾಗಿ 5 ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆ ರೆಡ್ ರಿಬ್ಬನ್ ರನ್ ಕಾರ್ಯಕ್ರಮಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿದರು. ಫಸ್ಟ್ ನೋಡ್ರಿ ಈ ಫಸ್ಟ್ ಅದ್ರ ಏನು ಅದೇ ಅದು ಈ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಸಮಾಧಾನಕರ ಬಹುಮಾನ ವಿತರಿಸಲಾಯಿತು. ನಮಸ್ಕಾರ. ಇವತ್ತಿನ ದಿವಸ ಯುವಜನೋತ್ಸವ 2024-25 ಮ್ಯಾರಥಾನ್ ಸ್ಪರ್ಧೆ ಉದ್ಘಾಟನೆ. ಎಲ್ಲ ನಮ್ಮ ಯುವಕರಿಗೆ ಮತ್ತು ಸಾರ್ವಜನಿಕರಿಗೆ HIV ಏಡ್ಸ್ ಬಗ್ಗೆ ಅರಿವು ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕಾಗಿ ವಿನಂತಿ. ಎಲ್ಲರೂ ಆ್ಯಕ್ಚುಲಿ
ಈ HIV ಏಡ್ಸ್ ಆ್ಯಕ್ಚುಲಿ ಭಾಳ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ. ಲೈಂಗಿಕ ಸಂಪರ್ಕ ಅದೆಲ್ಲ ಸ್ವಲ್ಪ ಅದರ ಬಗ್ಗೆ ಅರಿವು ಮೂಡಿಸೋದು ನಮ್ಮೆಲ್ಲರ ಇದು ಆಗಿದೆ. ಅದಕ್ಕೆ ಈ ಮ್ಯಾರಥಾನ್ ಎಲ್ಲ ಯುವಜನರಿಗೆ ಮತ್ತು ಎಲ್ಲರಿಗೆ ಇದರ ಅರಿವು ಮೂಡಿಸಲುವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಥ್ಯಾಂಕ್ ಯು. ನಮ್ಮ ಯೋಜನೋತ್ಸವ ಅಂಗವಾಗಿ ನಮ್ಮ ರೆಡ್ ರಿಬ್ಬನ್ ಕ್ಲಬ್, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿವಿಧ ಸಂಘ ಸಂಸ್ಥೆಗಳ ಒಂದು ಆಶ್ರಯದಲ್ಲಿ ನಮ್ಮ ಈ ಯುವಜನರಲ್ಲಿ HIV ಬಗ್ಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಒಂದು ಮ್ಯಾರಥಾನ್ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮೂಲಕ ಮುಖ್ಯವಾಗಿ ಯುವಜನರಲ್ಲಿ HIV ಹರಡ್ತಕ್ಕಂಥ ವಿಧಾನಗಳು, ಅದು ತಡೆಗಟ್ಟಬಹುದಂಥ ವಿಧಾನಗಳು, ಅದರ ಬಗ್ಗೆ ಜಾಗೃತಿ ಮೂಡಿಸಿ ಅವರ ಮೂಲಕ ಜನರಲ್ಲಿ ಕೂಡ ಜಾಗೃತಿ ಮೂಡಿಸಿ ಈ HIV ನಿಯಂತ್ರಣ ಮಾಡಲಿಕ್ಕೆ ಒಂದು ಸಹಾಯ ಆಗಲಿ ಅಂತಕ್ಕಂಥದ್ದು ಈ ಒಂದು ಮ್ಯಾರಥಾನ್ ಜಾಥಾದ ಮೂಲಕ ಜನರಲ್ಲಿ ಜಾಗೃತಿ ಮೂಡ್ತಕ್ಕಂಥ ಒಂದು ಕೆಲಸ ಇವತ್ತು ನಮ್ಮ ಎಲ್ಲ ಯುವ ಮಿತ್ರರು ಹಾಗೂ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು, ಇಲಾಖೆ ಸೇರ್ಕೊಂಡು ಮಾಡ್ತಾಯಿದ್ದಾರೆ. ಸೊ ಈ ಜಾಥಾಕ್ಕೆ ನಾನು ಶುಭ ಕೋರುತ್ತಾ ಜನರಲ್ಲಿ ಜಾಗೃತಿ ಮೂಡಿಸಿ HIV ನಿಯಂತ್ರಣ ಮಾಡೋಣ ಅಂತ ಈ ಒಂದು ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಜಿಲ್ಲಾಡಳಿತ ಮತ್ತು ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಮತ್ತು ಏಡ್ಸ್ ನಿಯಂತ್ರಣ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಜರುಗುತ್ತಿರುವ ಈ ಮ್ಯಾರಥಾನ್ವನ್ನು ನಾವು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಸಲುವಾಗಿ HIV ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸೋ ಸಲುವಾಗಿ ವಿಶೇಷವಾಗಿ ಈ ಒಂದು ರೆಡ್ ರಿಬ್ಬನ್ ನಾವು ಮ್ಯಾರಥಾನವನ್ನು ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ಆದಂಥ ಜಾಗೃತಿ ಮೂಡಿಸಲು ವಿಶೇಷವಾಗಿ ಈ HIV ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸಲು ಈ ಒಂದು ಮ್ಯಾರಥಾನವನ್ನು ಹಮ್ಮಿಕೊಳ್ಳೋದಾಗಿದೆ. ಆ ಒಂದು ಜನರಲ್ಲಿ ಈ ನಮ್ಮ ಇಡೀ ಕಲಬುರಗಿ ನಗರ ಮತ್ತು ಗ್ರಾಮಾಂತರ, ಇಡೀ ನಮ್ಮ ಕಲಬುರಗಿ ಎಲ್ಲ ವಿಭಾಗಗಳಲ್ಲಿ ಈ ಒಂದು ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಇದರಿಂದ ಜನರಲ್ಲಿ ಜಾಗೃತಿ ಮೂಡಿಸೋದಂಥದ್ದಾಗಿರ್ತದಂಥ ಅನ್ನೋ ಮಾತನ್ನು ಈ ಹೇಳುತ್ತಾ ವಿಶೇಷವಾಗಿ ಸೇಡಮು, ಅಫ್ಜಲ್ಪುರು, ಮಾಗಾಂವ್ ಎಲ್ಲ ಕಡೆ ಇದೊಂದು ವಿದ್ಯಾರ್ಥಿಗಳು ಈ ಜಾಗೃತಿಯಲ್ಲಿ ಒಂದು ಶ್ರಮವಹಿಸಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಕೋಡ್ಲಿ ವೃತ್ತದಲ್ಲಿ ಗಜಾನನ ಯುವ ಪಡೆ ವತಿಯಿಂದ ಗಣೇಶ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಇಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೋಡ್ಲಿ ವೃತ್ತದಲ್ಲಿ ಗಜಾನನ ಯುವ ಪಡೆ ವತಿಯಿಂದ ಗಣೇಶ ಪ್ರತಿಷ್ಠಾಪನೆ ಮಾಡಿ ಬೆಳಗ್ಗೆ ಮತ್ತು ಸಂಜೆ ವಿಶಿಷ್ಟವಾದ ನೈವೇದ್ಯ ಮಾಡಿ ದೇವರಿಗೆ ಸಮರ್ಪಿಸಿ ಪ್ರತಿನಿತ್ಯ ವಿವಿಧ ಕಾರ್ಯಕ್ರಮಗಳು, ಪೂಜೆಗಳು ಆಯೋಜನೆ ಮಾಡಿ ಸತತ 5 ದಿನಗಳ ಕಾಲ ಭಕ್ತಿಯಿಂದ ಸೇವೆ ಸಲ್ಲಿಸಿ ಗಣೇಶ ಭಕ್ತರಿಗೆ ಅನ್ನ ಪ್ರಸಾದ ಏರ್ಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಅಮರ್ ಪೆದ್ದೆ, ನಾಗೇಶ್ ಗುತ್ತೇದಾರ್, ಸಂಗಾರೆಡ್ಡಿ, ಅನಂತ ರೆಡ್ಡಿ, ಸಂಗಮೇಶ ತಾಂಡೂರ್, ಮೌನೇಶ ಮರಾಠ ಸೇರಿದಂತೆ ಗಜಾನನ ಯುವ ಪಡೆಯ ಯುವಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೆಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. दैव गोदावरी सरस्वती नर्मदे सिंधु कावेरी जलस्मितं सन्निधिं कुरु स्नानं समर्पयामि. ओमनादिशाश्वतं शान्तं चैतन्यं चित्स्वरूपकं वृषभाकारं चित्तस्मलिङ्गधारणं भस्मं धारयामि. परमानन्दसौरभ्यः परिपूर्णनिमन्त्रं हृदयार परमेश्वराय नमः. गन्धं धारयामि. ओं कुङ्कुमं काञ्चनं काञ्चनतामसं भूतां कुङ्कुमार्चितं समर्पयामि. अक्षतान् लवलानदीयानः विलक्षितान् मनोहरान् चष्कणपापनाशम् अक्षतान् धारयामि. ओं त्रिदलं त्रिगुणाकारं त्रिनेत्रं जन्मपापसंहारं एकग्रीवं शिवार्पणं वनस्पतिरसोपेतगन्धाढ्य अग्रय सर्वदेवानां योगोऽयं प्रतिग्रापयामि. ॐ सप्रकाश महादेवाय ॐ ओम सप्रकाश महादेवाय ओम ज्योतिर्दीपं दीपं निराजयामि. ओम कर्पूर ಘನಶ್ಯಾಮ್ ಹೌಸಿಂಗ್ ಕಾಂಪ್ಲೆಕ್ಸ್ ಫ್ಲಾಟ್ ಓನರ್ಸ್ ಅಸೋಸಿಯೇಷನ್ ವತಿಯಿಂದ
ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಹಲವರಿಗೆ ಸನ್ಮಾನ ಮಾಡಲಾಯಿತು. ಕಲಬುರಗಿ ನಗರದ ಲಾಲ್ಗಿರಿ ಕ್ರಾಸ್ ಬಳಿ ಇರುವ ಘನಶ್ಯಾಮ್ ಹೌಸಿಂಗ್ ಕಾಂಪ್ಲೆಕ್ಸ್ ಫ್ಲಾಟ್ ಓನರ್ ಅಸೋಸಿಯೇಷನ್ ವತಿಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಶಾಸಕ ಅಲ್ಲಂ ಪ್ರಭು ಪಾಟೀಲ್, ನೀಲಕಂಠರಾವ್ ಮೂಲ್ಗೆ ಸೇರಿದಂತೆ ಅನೇಕ ಗಣ್ಯರು ಗಣೇಶನ ಮೂರ್ತಿಗೆ ಪೂಜೆ ಸಲ್ಲಿಸಿದರು. ಘನಶ್ಯಾಮ್ ಹೌಸಿಂಗ್ ಕಾಂಪ್ಲೆಕ್ಸ್ ಫ್ಲಾಟ್ ಓನರ್ ಅಸೋಸಿಯೇಷನ್ ವತಿಯಿಂದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರಿಗೆ ಸನ್ಮಾನ ಮಾಡಲಾಯಿತು. ಇವತ್ತು ನಾವೆಲ್ಲ ಗಣೇಶನ ಹಬ್ಬದ ನಿಮಿತ್ತ ಸೇರಿದ್ವಿ. ಈ 3 ದಿನಗಳ ಹಿಂದೆ ಇಲ್ಲಿ ನದಿ ವಾತಾವರಣದಲ್ಲಿ ಕೂಡ ನಾವೆಲ್ಲ ಇದ್ದೇವೆ ಸೇರಿದ್ದು. ಅವತ್ತಿನ ವಾತಾವರಣ ಬೇರೆ, ಇವತ್ತಿನ ವಾತಾವರಣ. ನಾವೆಲ್ಲ ಗಣೇಶನ ಹಬ್ಬ ಪೂಜಾ ಸಮಿತಿಯಾಗಿ ಬಂದಿದ್ದೇವೆ. ಅನೇಕ ಸಮಸ್ಯೆಗಳ ಬಗ್ಗೆ ಮಾತನಾಡಿದ್ದೇವೆ. ಬರ್ತಕ್ಕಂಥ ದಿನದಲ್ಲಿ ಅದನ್ನು ಬಗೆಹರಿತಕ್ಕಂಥ ರೀತಿಯಲ್ಲಿ ಹೇಳಿದ್ದೇವೆ. ಮತ್ತು ನಾವು ಮೊನ್ನೆ ಬಂದಾಗ ಕೂಡ ಹೇಳಿದ್ದೆ, 1 ಕೋಟಿ ರೂಪಾಯಿನ ಡ್ರೈನೇಜ್ ಸಲುವಾಗಿ ಕೊಟ್ಟಿರ್ತಕ್ಕಂಥದ್ದು, ಇನ್ನುಳಿದ ಕೆಲಸಗಳು ಕೂಡ ಪ್ರಾರಂಭ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಆ ಗಣೇಶ ಬರ್ತಕ್ಕಂಥ ದಿವಸದಲ್ಲಿ ನಮಗೆಲ್ಲರಿಗೂ ಆರಾಮಾಗಿ ಸುಖವಾಗಿ ನಾವು ಫಸ್ಟ್ ಡೇ ಆರಿಸಿ ಬಂದ ತಕ್ಷಣವೇ ಆ ರಸ್ತೆ ನೀರು ಒಳಗೆ ಬರಲಾರ್ದಂಗೆ ಮಾಡಿದ್ದೇವೆ. ಕೆಲವು ಕಾರಣಾಂತರಗಳಿಂದ ನಮ್ಗೆ ಗೊತ್ತಿಲ್ಲಾರ್ದೆ ಅದನ್ನು ತೆಗೆದ ಸಲುವಾಗಿ ಏನಪ್ಪ ಅಂದರೆ ಇಷ್ಟೆಲ್ಲ ನೀರುಗಳು ನೀವು ಸೇರಿ ಮೊಳಕಾಲು ಮಠ ಇದ್ರಾಗ ನಡು ನೀರ ಹೋಗಿ ತಿರುಗಾಡ ಪಾಳಿ ಬಂದಿತ್ತು. ಇದೇ 3 ದಿನದ ಹಿಂದೆ ಮತ್ತೊಮ್ಮೆ ಆಗಿತ್ತು. ದಯಮಾಡಿ ಕ್ಷಮಿಸಬೇಕು. ನಮ್ಮನ್ನು ನೀಲಕಂಠರಾವ್ ಮುರುಗೇಶ್ವರನ್ನ ಕರೆಸಿ ಸನ್ಮಾನಿಸಿ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ವಂದಿಸಿ ಗಣಪ ಬರ್ತಕ್ಕಂಥ ದಿವಸದಲ್ಲಿ ನಮಗೆಲ್ಲರೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇದು ಒಂದು 2 ಮಾತು ಹೇಳಕ್ಕೆ ಹೇಳ್ಕೊಳ್ಳಿ ನಾನು. ಅದು ಏನು ಚುನಾವಣೆಯಲ್ಲಿ 2023ನೇ ಚುನಾವಣೆ ಅಲ್ಲಂ ಪ್ರಭು ಪಾಟೀಲ್ ಅವರ ಚುನಾವಣೆಯಲ್ಲೂ ಕೂಡ ನಾವು ಬಂದಿದ್ದೇವೆ ಇಲ್ಲಿಗೆ. ಹಾಗೂ ಎಲ್ಲರೂ ನೀವು ಬಹಳ ಸಹಕಾರ ಮಾಡಿದ್ರಿ. ಹೆಚ್ಚಿನ ಮತಗಳ ಕೊಡೋದ್ರ ಮೂಲಕ ಅಲ್ಲಂ ಪ್ರಭು ಪಾಟೀಲ್ ತಾವೆಲ್ಲರ ಗೆದ್ದಿಸಿದ ನಿಮ್ಮೆಲ್ಲರ ಬಡಾವಣೆಯವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಹಾಗೂ ಮುಂದಿನ ಕೂಡ ನಮ್ಮ ಪಕ್ಷದ ಮೇಲೆ ಹಾಗೂ ನಮ್ಮ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇದೇ ತರ ಇರಲಿ ಅಂತೇಳಿ ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಘನಶ್ಯಾಮ್ ಹೌಸಿಂಗ್ ಕಾಂಪ್ಲೆಕ್ಸ್ ಫ್ಲಾಟ್ ಓನರ್ ಅಸೋಸಿಯೇಷನ್ನ ಸದಸ್ಯರು, ನಿವಾಸಿಗಳು ಭಾಗಿಯಾಗಿದ್ದರು. ಮುಖ್ಯಮಂತ್ರಿ ಯಾರಾಗಬೇಕು ಎಂಬುದು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡುವಂತದ್ದಲ್ಲ. ಧೀಮಂತ ಮತ್ತು ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯನವರಿಗೆ ಇದೆ. ಹೀಗಾಗಿ ಅವರು ಎಲ್ಲಿಯವರೆಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅಲ್ಲಿಯವರೆಗೆ ನಮ್ಮ ಶಾಸಕರ ಬೆಂಬಲ ಇದ್ದೇ ಇರುತ್ತೆ ಎಂದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ತಾವಾಗಬೇಕೆಂಬ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಆರಂಭವಾಗಿರುವ ಕುರಿತು ಬೆಳಗಾವಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಸದ್ಯಕ್ಕೆ ಆ ಚರ್ಚೆ ಎಲ್ಲ ನಗಣ್ಯ. ಮುಡಾ ಹಗರಣದಲ್ಲಿ ಬಿಜೆಪಿಯವರು ಸುಳ್ಳು ದಾಖಲೆ ಹುಟ್ಟಿಸಿ ಏನೋ ಮಾಡುತ್ತಿದ್ದಾರೆ. ಇಂತಹ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ 135 ಜನ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೆನ್ನಿಗೆ ಗಟ್ಟಿಯಾಗಿ ನಿಂತ ಸಂದರ್ಭದಲ್ಲಿ ಇದೆಲ್ಲ ಬಾಲಿಶೆ. ಈ ವಿಚಾರದಲ್ಲಿ ನಾನು ಹೆಚ್ಚಿಗೆ ಏನು ಮಾತನಾಡುವುದಿಲ್ಲ ಎಂದರು. ತಾವು ಸಿಎಂ ಸ್ಥಾನದ ಆಕಾಂಕ್ಷಿ ಎಂಬ ಕೈ ನಾಯಕರ ಹೇಳಿಕೆಗೆ ನಾನು ಓರ್ವ ಜವಾಬ್ದಾರಿಯುತ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿ ಹೇಳಿದ್ದೇನೆ. ನಮ್ಮದು ಶಿಸ್ತಿನ ಪಕ್ಷ. ಪಕ್ಷದ ಹೈಕಮಾಂಡ್ ಮತ್ತು ಶಾಸಕರು ಇದನ್ನು ನಿರ್ಣಯಿಸುತ್ತಾರೆ. ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಮಾತನಾಡುವ ವಿಷಯಗಳು ಇವಲ್ಲ ಎಂದು ಪರೋಕ್ಷವಾಗಿ ತಮ್ಮದೇ ನಾಯಕರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಟಾಂಗ್ ಕೊಟ್ಟರು. ಫೋಟೋ ವೈರಲ್ ಆಗ್ತಾ ಇದೆ. ಕೋಡಿ ಮಠದ ಶ್ರೀಗಳು ಈ ಹಿಂದೆ ನುಡಿದಂತ ಭವಿಷ್ಯ ನಿಜ ಆಗುತ್ತಾ? ರಾಜ್ಯದ ಮಹಿಳಾ ಅದೆಲ್ಲ ನಗಣ್ಯ. ಈಗ ಸದ್ಯಕ್ಕೆ ಆ ಚರ್ಚೆ ಎಲ್ಲ ನಗಣ್ಯ. ಮೂಡ ಹಗರಣ ಅಂತ ಒಂದು ಕೇಸ್ನಲ್ಲಿ ಏನೋ ಸುಳ್ಳು ದಾಖಲೆಯನ್ನ ಕೊಟ್ಟು ಏನೋ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಇಂಥ ಸಂದರ್ಭದಲ್ಲಿ ಪ್ರಸ್ತುತ ರಾಜಕೀಯ ಪರಿಸ್ಥಿತಿಯಲ್ಲಿ ನಾವು 135 ಜನ ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲಬೇಕಾಗಂತ ಇಂಥ ಸಂದರ್ಭದಲ್ಲಿ ಇವೆಲ್ಲ ಚೈಲ್ಡಿಶ್ನೆಸ್ ಅನ್ಸುತ್ತೆ ನನಗೆ. ಇವೆಲ್ಲ ನಗಣ್ಯ. ಈ ವಿಚಾರವಾಗಿ ನಾನು ಏನು ಮಾತನಾಡ್ಲಿಕ್ಕೆ ಬಯಸೋದು. ಮೇಡಮ್, ಈಗ ಕೆಲವು ನಾಯಕರೇ, ನಿಮ್ಮ ಕಾಂಗ್ರೆಸ್ ನಾಯಕರೇ ನಾವು ಸಿಎಂ ಸ್ಥಾನದ ಅಭ್ಯರ್ಥಿ ಅವಕಾಶಕ್ಕೆ ಆಗ್ತೀನಿ ಅನ್ನೋ ಮಾತನ್ನ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ನೋಡಿ, ನಾನು ಜವಾಬ್ದಾರಿಯುತ ಮತ್ತು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಹೇಳ್ತೀನಿ. ನಮ್ಮ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇದಕ್ಕೆ ಒಂದು ಹೈಕಮಾಂಡ್ ಅಂತ ಇದೆ, ಹೈಕಮಾಂಡ್ ನಿರ್ಣಯ ಅಂತ ಇದೆ, ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಒಂದು ನಿರ್ಣಯ ಅಂತ ಇದೆ. ಸೊ ಈ ವಿಚಾರವನ್ನ ನಾವು ಅಲ್ಲಿ ಇಲ್ಲಿ ಗಲ್ಲಿಯಲ್ಲಿ ಮಾತಾಡುವಂತ ಚರ್ಚೆ ಮಾಡುವಂತ ವಿಚಾರಗಳಲ್ಲ ಇವು. ಧೀಮಂತ ನಾಯಕತ್ವ, ಗಟ್ಟಿ ನಾಯಕತ್ವ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಬಹಳ ಚೆನ್ನಾಗಿ ಸರ್ಕಾರ ಕಾರ್ಯವನ್ನ ಮಾಡ್ತಾ ಇದೆ. ನಾವೆಲ್ಲರೂ ಅವ್ರ ಜೊತೆಯಲ್ಲಿದ್ದೀವಿ. ಇಷ್ಟೇ ನಾನು ಹೇಳ್ಬೋದು. ಬೇರೆಯವರ ಅದು ಏನೇ ಇದ್ರು ಕೂಡ ಅದನ್ನ ಹೈಕಮಾಂಡ್ ವಿಚಾರ ಮಾಡಿ. ಹೈಕಮಾಂಡ್ ಎಲ್ಲಿಯವರೆಗೆ ಅವರ ಜೊತೆ ಇರುತ್ತೋ, ಸಿದ್ದರಾಮಯ್ಯ ಸಾಹೇಬ್ರು ಎಲ್ಲಿವರೆಗೆ ಇರ್ತಾನೆ ಅಂತಾರೆ ಅಲ್ಲಿವರೆಗೆ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿಯಾಗಿ ಮುಂದುವರಿ. ನಿಮ್ಮ ಪಕ್ಷದ ಕೆಲವು ನಿಷ್ಠಾವಂತರು ಪತ್ರ ಬರೆದಿದ್ದಾರೆ ಪಕ್ಷದ ಹೈಕಮಾಂಡ್, ನೀವು ಮಧ್ಯಪ್ರವೇಶ ಮಾಡಬೇಕು. ಇದೇನು ಕೆಲವೊಂದು
ಇದು ನಡೆಸ್ತಾರೆ. ದೀಪಾವಳಿ ನಂತರ ಸರ್ಕಾರ ಪತನ ಆಗುತ್ತೆ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ತಿರುಗೇಟು ನೀಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಬಿಜೆಪಿಯವರು ಇನ್ನು 4 ದೀಪಾವಳಿಗಳು ಕಾಯಬೇಕು, ಅಲ್ಲಿಯವರೆಗೆ ಮನೆಯಲ್ಲಿ ದೀಪಾವಳಿ ಮಾಡಲು ಹೇಳಿ ಎಂದು ವ್ಯಂಗ್ಯವಾಡಿದರು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಸಿದ್ದರಾಮಯ್ಯ ಸಾಹೇಬರನ್ನ ಇಳಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ನ್ಯಾಯಾಲಯ ಎನ್ನುವುದು ಒಂದು ವ್ಯವಸ್ಥೆ, ಅದು ತಾನಾಗಿಯೇ ನಡೆದುಕೊಂಡು ಹೋಗುತ್ತದೆ. ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಎನ್ನುವುದು ನಮ್ಮೆಲ್ಲರ ಆಸೆ. ಹೀಗಾಗಿ ಅವರೇ ಮುಂದುವರಿಯುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್, ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರ ಕೇಸ್ಗಳು ಕೋರ್ಟ್ನಲ್ಲಿ ಇವೆ. ಇವರಿಗೆ ಸಿದ್ದರಾಮಯ್ಯ ಅಷ್ಟೇ ಯಾಕೆ ಕಾಣಿಸುತ್ತಾರೆ ಎಂದು ಪ್ರಶ್ನಿಸಿದ ಮಧು ಬಂಗಾರಪ್ಪ, ಇನ್ನು ನಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಾಗ ಬೇಕಾದಷ್ಟು ಕೇಸ್ಗಳು ನೋಡಿದ್ದೇವೆ. ಇದರ ಬಗ್ಗೆ ಈಗ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಎಂದರು. ಒಂದು ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್ಮು, ಅದು ನಡ್ಕೊಂಡು ಹೋಗುತ್ತೆ. ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಆ್ಯಂಡ್ ಅವರು ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂಥೇಳಿ ನಮ್ಮೆಲ್ಲರ ಆಸೆ. ಅವ್ರು ಆಗ್ತಾರೆ. ಕೋರ್ಟ್ ವಿಚಾರನೇ ಬೇರೆ, ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ. ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು, ಮಮತಾ ಬ್ಯಾನರ್ಜಿಯವರು ಇವರೆಲ್ಲ ಇಲ್ವಾ? ಯಾಕೆ ಬರೀ ಸಿದ್ದರಾಮಯ್ಯ ಅವ್ರಿಗೆ ಈ ಥರ ಪ್ರಶ್ನೆ ಹಾಕೋದು? ಇವೆಲ್ಲ ನೋಡಿಬಿಟ್ಟಿರೋದು ಬಿಡಿ. ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನು ನಾವು ನೋಡಿದ್ವಿ. ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ. ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್. CM ಸ್ಥಾನ ಖಾಲಿ ಇಲ್ಲ ನೋಡಿ. ಅವ್ರು ಯಾರು ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ, ಅದಕ್ಕೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಈ ಬರೀ BJP-ಅವ್ರಿಗಲ್ಲ, JDS ಅವ್ರಿಗೂ ಭಾರಿ ಭಯ ಇದೆ. ಎಸ್, ಎಲ್ಲ ವಿರೋಧ ಪಕ್ಷದವ್ರಿಗೂ ಭಯ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯವರು ನುಡಿದಂತೆ ನಡೆದಿದ್ದಾರೆ. ಕೆಲಸಗಳನ್ನು ಅದು ಸ್ವಾಭಾವಿಕವಾಗಿ ರಾಜಕಾರಣದೊಳಗೆ ಒಬ್ಬರು ನಿಲ್ಲಿಸ್ಬೇಕು ಅಂದಾಗ, ಒಳ್ಳೆಯವ್ರನ್ನ ಇಳಿಸ್ಬೇಕು ಅಂದಾಗ ಕುತಂತ್ರದಿಂದನೇ ಮಾಡಬೇಕು. ಅದರಲ್ಲಿ ನಿಸಿಮ್ರು ಯಾರು ಅಂದರೆ BJP-ಯವರು. ಯಾಕೆಂದರೆ ಅದರಲ್ಲಿ ಇಲ್ಲ ನಿಸಿಮ್ರು ಯಾಕೆ ಅಂದರೆ BJP-ಯವರು ಇವತ್ತುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಹಣೆ ಬರೋಕ್ಕೆ ಸ್ವಂತ ಶಕ್ತಿ ಮೇಲೆ ಇವತ್ತು ಕೂಡ ಅವ್ರ ಅಧಿಕಾರಕ್ಕೆ ಬಂದಿಲ್ಲ. ಅವ್ರ ಜೀವನದಲ್ಲಿ ಇನ್ನೂ ಮುಂದೆ ಬರೋದಿಲ್ಲ. ಬಾಂಬೆ ಬಾಯ್ಸ್ ಅಂತೇಳಿ ನೀವೇ ಎಲ್ಲ ಹಾಕಿದ್ರಪ್ಪ, ನಾವೇನು ಹೇಳಿಲ್ಲ. ಅದೆಲ್ಲ ಎಲ್ಲಿಂದ ಶುರು ಆಯಿತು? ಇಂಥ ಸಂಪ್ರದಾಯ ಬೇಕಾ ನಮಗೆ? ಇನ್ನು 4 ದೀಪಾವಳಿ ಕಾಯಬೇಕು. ಕಾಯಲಿ, ಅಲ್ಲಿವರೆಗೂ ಮನೇಲಿ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಇರೋಕ್ಕೆ ಹೇಳ್ರಿ BJP. ಹೌದ್ರಿ, ಜಗದೀಶ್ ಶೆಟ್ಟರಿಗೆ ಯಾಕಂತಿದ್ದು? ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರಂತ ಅವ್ರ ಪಾಡಿಗೆ ಅವ್ರು ನೋಡ್ಕೊಳ್ಳಿ. ಕೆಲಸ ಕೊಟ್ಟಾರೆ, ಸೋತಿದ್ರು, ಇಲ್ಲಿ ಬೆಳಗಾಮಲ್ಲಿ ಅವ್ರನ್ನ ಗೆಲ್ಸಾರೆ. ಹೋಗ್ಬಿಟ್ಟು ಆ ಕೆಲಸ ಮಾಡೋಕ್ಕೆ ಹೇಳ್ರಿ. ಬರಗಾಲದಲ್ಲಿ ದುಡ್ಡು ತರೋಕ್ಕಾಗಲಿಲ್ಲ ಇವರಿಗೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಇವ್ರು ಯಾರು ಹೋಗಿ ಒಂದು ದಿವಸ ಮಾತಾಡ್ಯಾರ? ಧ್ವನಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡಿ ಏನು ಉಪಯೋಗ? ನಾನು ಕುಂಬಾರ್ ಮಹಾಸಂಪರ್ಕ ಅಭಿಯಾನ ಮತ್ತು ಅಭಿಯಾನ ಜಾಗೃತಿ ಯಾತ್ರೆ ಮೊದಲನೇ ಹಂತವನ್ನು ಕಮಲಾಪುರದ ವಿಠಲ ರುಕ್ಮಿಣಿ ಮಂದಿರದಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡು ಉದ್ಘಾಟಿಸಿದರು. ಶಂಕರ್ ಶೆಟ್ಟಿ ಕುಂಬಾರ್ ನೇತೃತ್ವದ ಕರ್ನಾಟಕ ಕುಂಬಾರರ ಯುವ ಸೇನೆ ಬೆಂಗಳೂರು ಮತ್ತು ಜಿಲ್ಲಾ ಕುಂಬಾರ ಸಮಾಜದ ವತಿಯಿಂದ ಕಮಲಾಪುರ ಪಟ್ಟಣದಲ್ಲಿ ಮಾಜಿ ಸಚಿವ ರೇವುನಾಯಕ ಬೆಳಂಗಿ ಹಾಗೂ ಮಹಾಸಂಪರ್ಕ ಅಭಿಯಾನ ಸದಸ್ಯತ್ವಕ್ಕೆ ಚಾಲನೆ ನೀಡಿದರು. ಕುಂಬಾರ ಗುರುಪೀಠ ತೇಲ ಸಂಘದ ಬಸವ ಕುಂಬಾರ ಗುಂಡಯ್ಯ ಮಹಾಸ್ವಾಮಿಗಳು, ಸಂತೋಷ ಮುತ್ಯ ಹುಣಸಿ ಹಡಗಿಲ್, ಶಾಂತಲಿಂಗೇಶ್ವರ ಶಿವಾಚಾರ್ಯ, ಸಂಘಟನೆಯ ರಾಜ್ಯ ಅಧ್ಯಕ್ಷ ಶಂಕರ್ ಶೆಟ್ಟಿ, ಅಂಬಣ್ಣ ಪೂಜಾರಿ, ಪ್ರಭು ಕುಂಬಾರ್ ಬೆಣ್ಣೂರು ಸೇರಿದಂತೆ ಸಮಾಜದ ಮುಖಂಡರು ಭಾಗಿಯಾಗಿದ್ದರು.
ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ.
ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.